ಅದ್ದೂರಿಯಾಗಿ ನಡೆದ ರೈತ ನಾಯಕ ಬಾಬಾಗೌಡ ಪಾಟೀಲ್ರ 80ನೇ ಜನ್ಮದಿನಾಚರಣೆ. ಮಾಜಿ ಕೇಂದ್ರ ಸಚಿವ ಹಾಗೂ ಹಿರಿಯ ರೈತಪರ ಹೋರಾಟಗಾರರಾದ ದಿವಂಗತ ಬಾಬಾಗೌಡ ಪಾಟೀಲ್ರ ಜನ್ಮದಿನಾಚರಣೆಯು ನಿನ್ನೆ ಅವರ ಹುಟ್ಟೂರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ಅಖಂಡ ರಾಜ್ಯ ರೈತ ಸಂಘ ಹಾಗೂ ಬಾಬಾಗೌಡ ಪಾಟೀಲ್ರ ಅಭಿಮಾನಿಗಳು ಒಟ್ಟಾಗಿ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಬಾಬಾಗೌಡ ಪಾಟೀಲ್ರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಅವರೊಂದಿಗೆ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಶಾಅಂದಿಲೇಶ್ವರ ಸ್ವಾಮೀಜಿ, ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ವಾಲಿ, ಧರ್ಮರಾಜ್ ಗೌಡರ್, ಮಾಜಿ ಸಚಿವ ಶಶಿಕಾಂತ್ ನಾಯಕ್, ಕಿತ್ತೂರು ಶಾಸಕ ಬಾಬಾಸಾಹೇಬ್ ಪಾಟೀಲ್, ರೋಹಿಣಿ, ಬಾಬಾಸಾಹೇಬ್ ಪಾಟೀಲ್, ಪಡೆಪ್ಪ ಬೋಗೂರು, ಹಿರಿಯ ಪತ್ರಕರ್ತ ಪ್ರದೀಪ ಮೇಲಿನಮನಿ, ಸುಪುತ್ರಿ ನೀಲಾಂಬಿಕಾ, ಪ್ರವೀಣಗೌಡ ಪಾಟೀಲ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾದಾದ್ಯಂತ ವಿವಿಧ ಮಾಜಿ ಸೈನಿಕರು, ಪದಾಧಿಕಾರಿಗಳು ಹಾಗೂ ಅಪಾರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಏನಿವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯ ಕಂಡ ಹಿರಿಯ ಒಂದ್ ರೀತಿ ರೈತಪರ ಹೋರಾಟಗಾರ, ವಿಶೇಷವಾಗಿ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ದಿವಂಗತ ಒಂದ್ ರೀತಿ ಬಾಬಾಗೌಡ ಪಾಟೀಲ್ ಅವರ ಒಂದ್ ರೀತಿ 80ನೇ ಒಂದ್ ರೀತಿ ಜನ್ಮ ದಿನಾಚರಣೆ. ವಿಶೇಷವಾಗಿ ಅವರ ಒಂದ್ ರೀತಿ ಜನ್ಮ ದಿನಾಚರಣೆ ನಿಮಿತ್ತ ಸಾಕಷ್ಟು ಅವರ ಅಭಿಮಾನಿಗಳು ಮತ್ತೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಒಂದ್ ರೀತಿ ಹುಟ್ಟುಹಬ್ಬದ ಆಚರಣೆ ಮಾಡ್ತವ್ರೆ. ಇದ್ರ ನಿಮಿತ್ತ ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಈಗ ಅವರ ಹುಟ್ಟೂರಿನ ಒಂದ್ ರೀತಿ ಸ್ಟ್ಯಾಚ್ಯೂಗೆ ಒಂದ್ ರೀತಿ ಭಾವಕ್ಕೆ ಒಂದ್ ರೀತಿ ಮಾಲೆಗಳನ್ನು ಹಾಕೋದ್ ಮುಖಾಂತರ ಸಾಕಷ್ಟು ಜನ ಒಂದ್ ರೀತಿ ರೈತಾಪಿ ವರ್ಗದ ಒಂದ್ ರೀತಿ ಹಿತಚಿಂತನೆಗಳ ಬಗ್ಗೆ ಸಾಕಷ್ಟು ಒಂದ್ ರೀತಿ ಚರ್ಚಾಕೂಟ ಏರ್ಪಡಿಸಿದ್ರೆ ಈ ಬಗ್ಗೆ ಸಾಕಷ್ಟು ಒಂದ್ ರೀತಿ ಪೂಜ್ಯ ಒಂದ್ ರೀತಿ ಪಾರಿಶ್ವಾಡದ ಶ್ರೀ ಶಾಂಡಿಲೇಶ್ವರ ಶ್ರೀಗಳ ಒಂದ್ ರೀತಿ ದಿವ್ಯ ಸಾನ್ನಿಧ್ಯದಲ್ಲಿ ಹಲವಾರು ಹಿರಿಯ ರೈತಪರ ಹೋರಾಟಗಾರ ಆಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ವಾಲಿ ಇರ್ಬೋದು, ಹೀಗೆ ಹಲವಾರು ಹಿರಿಯ ರೈತಪರ ಹೋರಾಟಗಾರರು ಒಂದ್ ರೀತಿ ನೇತೃತ್ವದಲ್ಲಿ, ವಿಶೇಷವಾಗಿ ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಅವರ ಒಂದ್ ರೀತಿ ಸಮ್ಮುಖದಲ್ಲಿ ಸಾಕಷ್ಟು ಒಂದ್ ರೀತಿ ಚರ್ಚಾಕೂಟ ನಡೀತವೆ. ಈ ಬಗ್ಗೆ ಸ್ವತಃ ಸ್ವಾಮೀಜಿಗಳೇನು ಹೇಳ್ತಾರೆ ಮತ್ತೆ ಹಿರಿಯ ರೈತಪರ ಹೋರಾಟಗಾರರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. 80ನೇ ವರ್ಷದ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮದ ನಿಮಿತ್ತವಾಗಿ ಎಲ್ಲಾ ನಮ್ಮ ರೈತ ಬಾಂಧವರು, ಎಲ್ಲಾ ಹಿರಿಯರು, ಸೈನಿಕರು, ಶಿಕ್ಷಕರು ಮತ್ತ ನಮ್ಮ ರೈತ ಧ್ವನಿಯಾದಂತ ಬಸವರಾಜ್ ಅವರು ಎಲ್ಲರೂ ಕೂಡಿಕೊಂಡು ಇವತ್ತ ಬಾಬಾಗೌಡ ಪಾಟೀಲ್ ಅವರ ಮನೆಯ ಮಕ್ಕಳೆಲ್ಲರೂ ಕೂಡಿಕೊಂಡು ಇಲ್ಲಿ ಒಂದು ಹುಟ್ಟು ಹಬ್ಬವನ್ನ ಆಚರಣೆ ಮಾಡುವುದು ಬಹಳ ಒಂದು ಸಂತೋಷದ ವಿಷಯ ಆದಂತದ್ದಾಗಿದೆ. ರೈತ ಈ ಜಗದ ಬೆನ್ನೆಲುಬು ಅಂತ ಎಲ್ಲರೂ ಹೇಳ್ತಾರ. ರೈತನ ಮಕ್ಕಳಿಗೆ ಹೆಣ್ಣು ಕೊಡೋದಿಲ್ಲ ಅಂತ ಹೇಳಿ ಈಗ ಸರ್ ಹೇಳಿದ್ರ, ಆದ್ರೆ ರೈತರನ್ನ ನಾವು ರೈತರಿಗೆ ಮಕ್ಕಳಿಗೆ ಹೆಣ್ಣು ಕೊಡ್ಬೇಕನ್ನೋ ಭಾವನೆಗಳನ್ನ ನಮ್ಮ ರೈತರು ಇಟ್ಕೊಳ್ತಿಲ್ಲ. ನಮ್ಮ ರೈತರೆಲ್ಲರೂ ನಾವು ಏನ್ ಮಾಡ್ತಾ ಇದ್ದೇವ, ನಾವು ಒಬ್ಬ ನೌಕರಸ್ಥಗೆ ಹೆಣ್ಣು ಕೊಡ್ಬೇಕಂತ ಹೇಳಿ ನಮ್ಮ ರೈತರನ್ನ ನಾವು ಮಾಡತ್ತೇವೆ. ನೀವು ರೈತರ ಮಕ್ಕಳಿಗೆ ಕೊಡ್ರಲ್ಲ, ಅದೇನ್ ದೊಡ್ಡದಾಗೋದು? ಅವ್ರನ್ನ ಬೆಳೆಸ್ರಿ, ಅವ್ರನ್ನ ಉಳಿಸ್ರಿ, ಅವ್ರಿಗೆ ಒಳ್ಳೇದು ಮಾಡ್ರಿ. ಒಳ್ಳೇದು ಮಾಡೋದ್ರಿಂದ ಈ ನಮ್ಮ ರಾಜ್ಯ, ಈ ನಮ್ಮ ಜಿಲ್ಲೆ, ಈ ನಮ್ಮ ತಾಲೂಕ ಬೆಳೆಯುವುದರಲ್ಲಿ ಯಾವ ಸಂಶಯ ಇಲ್ಲ ಅಂತ ಇವತ್ತು ಹೇಳ್ಬೇಕಾಕತಿ. ಬದುಕಿರಲು ಕೂಡಬೇಕು, ಕೂಡಿಗಾಗಿ ಅಕ್ಕಿ ಬೇಕು, ಅಕ್ಕಿ ಬೆಳೆಯುವ ರೈತ ಬೇಕು ಈ ಜಗಕ್ಕೆ. ಅವನು ಇದಿಲ್ಲಂದ ರೈತ ಒಕ್ಕದಿದ್ದರೆ ಬಿಕ್ಕುವುದು ಈ ಜಗವೆಲ್ಲ ಅಂತ ಹೇಳಿದಾರ. ರೈತ ಒಕ್ಕಬೇಕು, ಒಕ್ಕಿ ಎಲ್ಲರಿಗೆ ಅನ್ನ ಹಾಕುವಂತ ಅನ್ನದಾತ ಯಾರಂತ ಕೇಳಿದ್ರೆ ಆ ರೈತ ಅಂತ ಇವತ್ತಿನ ದೋಷ ಹೇಳ್ಬೇಕಾಕತಿ. ಇವ್ರು ಎಲ್ಲರಿಗೂ ಬೆನ್ನೆಲುಬಾಗಿ ನಮ್ಮ ದಿವಂಗತ ಬಾಬಾಗೌಡ ಪಾಟೀಲ್ ಅವರು ರೈತರಾಗಿ ಹೋರಾಡಿದಂತವರು. ಜಿಲ್ಲೆಯಲ್ಲಿ ತಮ್ಮ ಮಕ್ಕಳನ್ನು ಬೆಳೆಸಿದಂತವರಲ್ಲ, ಇಡೀ ನಮ್ಮ ಜಿಲ್ಲೆಯ ಮಕ್ಕಳೆಲ್ಲ ನನ್ನ ಮಕ್ಕಳು, ಇಡೀ ನಮ್ಮ ಜಿಲ್ಲೆ ರೈತರೆಲ್ಲ ನನ್ನ ಮಕ್ಕಳು ಅಂತ ತಿಳ್ಕೊಂಡು ಎಲ್ಲರನ್ನು ಬೆಳೆಸಿದಂತ ಒಬ್ಬ ದಿವಂಗತ ಬಾಬಾಗೌಡ ಪಾಟೀಲರ ಸ್ಮರಣೆ ಈ ಜಗಕ್ಕೆಲ್ಲಕ್ಕೂ ಬೇಕಾದಂತದ್ದಾಗಿದೆ. ಅವರ ಸ್ಮರಣೆಯಲ್ಲಿ, ಅವರ ಮಾರ್ಗದಲ್ಲಿ ನಾವು ನಡೆದುಕೊಂಡು ಎಲ್ಲರೂ ರೈತರಾಗಲಿ, ಶಿಕ್ಷಕರಾಗಲಿ ಮತ್ತು ಸೈನಿಕರಾಗಲಿ, ಮೀಡಿಯಾದವರಾಗಲಿ ಎಲ್ಲರೂ ಅವರ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಹೋಗಿದ್ದೆ ಆದರೆ ಜೀವನದಲ್ಲಿ ಒಳ್ಳೇದೇ ಆಕತಿ. ನಡೆದಂತೆ ನುಡಿ ಇದೇ ಜನ್ಮ ಕಡಿ ಅಂತ ಹೇಳಿದಾರ. ಮಾನವ ಜನ್ಮ ಬಹಳ ದೊಡ್ಡದೈತಿ. ಇರುವಿ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದ ಮ್ಯಾಗ ನಾವು ರೈತರು ನಮ್ಮ ಹೆಗಲ ಮೇಲೆ ಒಂದು ರೈತ ಸಂಘದ ಒಂದು ಹಸಿರು ಟಿವಾಲನ್ನು ಹಾಕಿದ ಮ್ಯಾಗ ನಾವು ನಿಷ್ಠೆಯಿಂದ, ಭಾವನೆಯಿಂದ, ಸುಳ್ಳು ಹೇಳದೆ, ಲಂಚ ತೆಗೆದುಕೊಳ್ಳದೆ ಸೇವೆಯನ್ನು ಮಾಡುವುದೇ ನಮ್ಮ ಧರ್ಮ ಅಂತ ತಿಳ್ಕೊಂಡು ಸರ್ವೇ ಜನ ಸುಖಿನೋ ಭವಂತು, ಸರ್ವ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯ. ಪಂಚಾಯತಿ, ತಾಲೂಕಾ ಪಂಚಾಯತಿ, ಗ್ರಾಮ ಪಂಚಾಯತಿಗೆ ನೇರವಾಗಿ ಮೊದಲು ಎಲ್ಲಿ ಹಣ ಬರ್ತಿತ್ತಂದ್ರ
ರಾಜ್ಯ ಸರ್ಕಾರಕ್ಕೆ ಬರ್ತಿತ್ತು. ಅವ್ರ ಕೇಂದ್ರದಾಗ ಮಂತ್ರಿ ಆದ ತಕ್ಷಣ ಅದು ನೇರವಾಗಿ ಗ್ರಾಮ ಪಂಚಾಯತಿಗೆ ಹಣ ಬರಾಕತ್ತಿತ್ತು, ತಾಲೂಕಾ ಪಂಚಾಯತಿಗೆ ಹಣ ಬರಾಕತ್ತಿತ್ತು, ಜಿಲ್ಲಾ ಪಂಚಾಯತಿಗೆ ಹಣ ಬರಾಕತ್ತಿತ್ತು. ಈ ದೇಶ ತುಂಬಾ ರಸ್ತೆಗಳಿಗೆ ಕೆಲಸ, ಊರೊಳಗಿನ ಕೆಲಸ, ಹೊಲಗಳ ರಸ್ತೆಗಳು. ನಾನು ಗ್ರಾಮ ಪಂಚಾಯತಿನೂ ನೋಡಿದನ್ನ ಚೆನ್ನಾಗಿರ್ತ. 25 ರೂಪಾಯಿ ಖರ್ಚು ಮಾಡ್ಬೇಕಾಗಿತ್ತು. ಅವ್ರ ಒಂದ್ ಬುಟ್ಟಿ ಎಲ್ಲಾರು ಒಂದ್ ತೆಗ ತುಂಬಬೇಕಾಗಿತ್ತು ಅಂದ್ರೆ ತಹಶೀಲ್ದಾರ್ ಕಡೆ ಒಂದ್ ಪರ್ಮಿಷನ್ ತಗೊಂಡ್ ಅದಕ್ಕೆ ಒಂದ್ ಬುಟ್ಟಿ ಮಣ್ಣು ಹಾಕ್ತಕ್ಕಂಥದ್ದಿತ್ತು. ಅವ್ರು ಬಂದ ಮೇಲೆ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದವ್ರು. ಸಮಯ ಕಡಿಮೆ ಇತ್ತು. ಅವ್ರ ಕಾಲದೊಳಗೆ ಬಹಳ ಕಡಿಮೆ ಅವಧಿ ಅವರು ಮಂತ್ರಿಗಳಾಗಿ ಉಳಿದಿದ್ರು. ಇನ್ನೊಂದ್ ಸ್ವಲ್ಪ ದಿವಸ ಅವ್ರು ಮಂತ್ರಿ ಆಗಿ ಉಳಿತಿದ್ರು ಅಂದ್ರ ದೇಶದ ಒಂದ್ಸಲ ಬದಲಾವಣೆ ತರ್ತಕ್ಕಂಥ ಕೆಲಸ ಆಕಿತ್ತು ಅನ್ನೋದು ನಮಗ ಅಭಿಮಾನ ಅನ್ಸ್ತದ ಅವ್ರ ಬಗ್ಗೆ. ಅಂತವ್ರದ ಒಂದ್ ಇವತ್ತ ಏನ ಇದ್ ಮಾಡತ್ತೀವಿ, ನಮ್ಗೆ ಆಶೆ ಅದ. ಇವತ್ತ ಇದೇ ಪರಮ ಪೂಜ್ಯರು ಇರಬೇಕು, ಮತ್ ಬೇರೆ ಏನೇನ್ ಬೇರೆ ಬೇರೆ ಸಂಘಟನೆಗಳದವ್ರು ಇಲ್ಲಿ ಬರ್ದ ಅನೇಕ ಸಂಘಟನೆಗಳದವ್ರು ಬೇರೆ ಬೇರೆದವ್ರೆಲ್ಲ ಬಂದಾರ. ನಿಮ್ ಮುಖಾಂತರ ಇವತ್ತು ಮಾಧ್ಯಮದ ಮುಖಾಂತರ ನಾ ಎಲ್ಲಾ ರೈತ ಸಂಘಟನೆಗಳಿಗೆ ವಿನಂತಿ ಏನ್ ಮಾಡೋದು, ನಾವ್ ಒಂದ್ ಆಗ್ಲಿಲ್ಲ ಅಂತಂದ್ರ ನಮಗ್ ಭವಿಷ್ಯ ಇಲ್ಲ. ಎಂತ ದೊಡ್ಡ ರೈತ ಸಂಘಟನೆ ಇದ್ದಾಗ ಒಂದೊಂದ್ಸಲ ಫೇಲ್ ಆಗಿದೇವ್ ನಾವು. ಹೋರಾಟ ಮಾಡೋದ್ನಾಗ ಅನೇಕ ಬೇಡಿಕೆಗಳದಾಗ ಫೇಲ್ ಆಗಿದೆವು, ಬಡಸ್ಕೊಂಡೇವು. ಜೈಲಿನೊಳಗ ಸುಮಾರ ನನ್ನ ಅಂದಾಜದಾಗ ಅವಾಗ ತಿಂಗಳದ 20 ದಿವಸ ಎಲ್ಲ ನಾವು ಕೋರ್ಟ್ನಾಗ ಇರ್ತಕ್ಕಂಥದ್ದು ಒಂದು ಕಾಲನು ನಾವು ನೋಡಿದೇವೆ. ನೀವು ಬದುಕಿರ ನಿಮ್ಮ ಜೀವನ ಸಾರ್ಥಕ ಆಕತ್ತ ಅಂತ ನಮ್ಮ ಮಕ್ಕಳಿಗೆ ಉಪದೇಶ ಮಾಡಿದಾನೆ. ಆ ಪ್ರಕಾರ ಮಕ್ಕಳು ನಮ್ಮ ಬದುಕಾಕತಾವ. ಆದ್ರಿಂದ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಮಣ್ಣು ಉದಾಹರಣೆ ನೋಡಿ ಪೇಪರ್ದಾಗ ಒಬ್ಬ ದೊಡ್ಡ ಸಾಹಿತಿ ಅವ್, ತಮಗೆಲ್ಲ ಗೊತ್ತಿರ್ಬೇಕು. 80 ಕೋಟಿ ಆಸ್ತಿದ್ದಾವ್, 400 ಪುಸ್ತಕಗಳನ್ನ ಬರ್ತಾನೆ. ಮತ್ತ ಅವಾಗ ಎಷ್ಟೋ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಕೃಷಿಕ ಪ್ರಶಸ್ತಿ ಎಲ್ಲಾ ಪ್ರಶಸ್ತಿ ಸಿಕ್ಕಿದಾವ್. ಆದ್ರೆ ಅನಾಥಾಶ್ರಮದಲ್ಲಿ ಸಾಯುವಂತ ಪ್ರಸಂಗ ಬಂತಾವ್. ಯಾಕಪ್ಪ, ಮಕ್ಕಳು ಇಬ್ರು ಫಾರಿನ್ದಾಗ ಇದ್ಬಿಟ್ರು. ಹಿಂಗ್ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರ ನಾವು ಎಲ್ಲಾ ಮಕ್ಕಳನ್ನು ನೌಕರಿಗೆನ ಮಾಡಿಸ್ತೇವೆ ಅನ್ನೋ ಉದ್ದೇಶಕ್ಕೆ ನಾನು ವಿಚಾರಲ್ಲ. ಶಾಲಿ ಮಕ್ಕಳನ್ನ ಕಲಿಸ್ರಿ, ಆದ್ರ ಸುಧಾರಿಸ ರೀತಿಯೊಳಗೆ ವ್ಯವಸಾಯನ ಮಾಡಿಸಿ ತಮ್ಮ ಜೀವನವನ್ನು ಬದುಕುವಂಗ ತಾವೆಲ್ಲ ಪ್ರಯತ್ನ. ಪಾಟೀಲ್ರು ಇತಿಹಾಸ ನಿರ್ಮಿಸೋಗಿದ್ದಾರೆ. ಅವರ ನೆನಪುಗಳು ಮಾತ್ರ ನಮಗೆ ಇವತ್ತು ಉಳಿದಿದಾವ. ಅವ್ರು ಹಾಕೊಟ್ಟಕ್ಕಂತ ಮಾರ್ಗದರ್ಶನದೊಳಗೆ ಯಾವುದೇ ಸಂಘಟನೆ ಆಗ್ಲಿ ಅವ್ರು ಹಾಕೊಟ್ಟ ಹಾದಿನಲ್ಲೇ ನಡೀತಾವೇನೋ, ಅವ್ರು ಹಾಕೊಟ್ಟ ಹಾದಿ ಬಿಟ್ಟು ಯಾರು ನಡೀತಾ ಇಲ್ಲ. ಇವತ್ತಿನ ದಿವಸ ರೈತ ಸಂಘಟನೆ ಅಂತ ಏನಾದ್ರು ನಮ್ಮ ಭಾರತ ದೇಶದಲ್ಲಿ ಗುರುತು ಮಾಡಿದ್ರಂದ್ರ ಟಿಕ್ಕಾಯತ್ ಅಂತಂದ್ರ ಅವ್ರು ಬಿಟ್ರ ನೆಕ್ಸ್ಟ್ ನಮ್ ಬಾಬಾಗೌಡ್ರು. ಮತ್ ಅವರು ಯಾರು ಬೇರೆದವ್ರು ಯಾರು ಎಲೆಕ್ಷನ್ದಾಗ ಅಷ್ಟು ಇದು ಮಾಡಿಲ್ಲ. 2 ಕಡೆ ಗ್ರಾಮೀಣ ಮತ್ತು ಕಿತ್ತೂರು ಮತಕ್ಷೇತ್ರಗಳಲ್ಲಿ ಒಬ್ಬ ರೈತ ನಾಯಕನಾಗಿ 2 ಕಡೆ ಆರಿಸಬಾರ್ದಂದ್ರೆ ಇದು ಒಂದು ಇತಿಹಾಸ ನಿರ್ಮಾಣನೇ ಮಾಡಿ ಹೋಗಿದಾರೆ. ಅವರ ಒಂದು ಆದಿ ಇವತ್ತು ನಾವು 80ನೇ ವರ್ಷದ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂದ್ರೆ ನಮ್ಗೆ ನೋವಿನ ಸಂಗತಿ. ಆದ್ರೂ ಮಾಡ್ಲೇಬೇಕು. ಅವ್ರನ್ನ ನೆನಪಿನಲ್ಲಿ ಇಟ್ಕೊಂಡು ನಾವು ಮುಂದೆ ಕೂಡ ಅವರ ಏನು ಕೆಲವೊಂದು ಆಶೋತ್ತರಗಳದವನ ಅವನ್ನ ನಾವು ಮುಂದುವರಿಸ್ಬೇಕು. ಅವರ ಒಂದು ಆಶೋತ್ತರಗಳು ನಾವು ಜನರಿಗೆ ತಲುಪಿಸ್ಬೇಕು ಅನ್ನೋದ ಉದ್ದೇಶದಿಂದ ನಾವು ಯಾವುದೇ ಸಂಘಟನೆ ಯಾವುದೇ ಬಿಟ್ಟು ನಾವು ಬಾಬಾಗೌಡರ ಒಂದು ತತ್ವ ಸಿದ್ಧಾಂತಗಳಿಗೆ ಒಪ್ಪಿ ಯಾವುದೇ ಅಪೇಕ್ಷೆ ಇಲ್ದ ನಾವು ಇವತ್ತಿನ ದಿವಸ ಸಂಘಟನೆಯಲ್ಲಿ ನಾವು ಭಾಗವಹಿಸಿದೀವಿ. ನಮ್ಮ ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ವಾಲಿ ಅವರು ನಮ್ಮ ರಾಜಕಾರಣದಲ್ಲೇ ಪ್ರತಿಮ ಅಪ್ರತಿಮ ಒಂದು ಜನರ ಕೈಗೆ ನೇರವಾಗಿ ಸಿಗ್ತಕ್ಕಂತ ಶಶಿಕಾಂತ್ ಪಾಟೀಲ್ ನಾಯಕರವರು ಮಾಜಿ ಮಂತ್ರಿಗಳಾಗಿದ್ರು ಕೂಡ ಒಬ್ಬ ಸಾಧಕ ಕಾರ್ಯಕರ್ತರ ನೀತಿಯಲ್ಲಿ ಪ್ರತಿಯೊಂದು ಸಭೆನಲ್ಲೂ ಭಾಗವಹಿಸ್ತಾ ಇದಾರೆ. ನಮ್ಗ ಒಂದು ಶಕ್ತಿ ಅಂತ ಹೇಳಿ ನಾ ಇವತ್ತಿನ ದಿವಸ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮೆಲ್ಲಾ ಹಿರಿಯ ರೈತ ನಾಯಕರು ನಮ್ಮ ಬಾಬಾಗೌಡರನ್ನ ಪ್ರತಿಯೊಂದು ಮುಖದಲ್ಲಿ ನಾನು ನೋಡ್ತಾ ಇರ್ತೀನಿ. ಇವತ್ತು ನಮ್ಮ ಹಿರಿಯ ನಾಯಕರು ಏನದಾರ ಅವ್ರ ಜೊತೆ ಒಡನಾಟ ಇರ್ತಕ್ಕಂಥ ಎಲ್ಲಾ ಮುಖಗಳೆಲ್ಲ ಇನ್ನೊಂದು ಬಾಬಾಗೌಡರು ಇದಾರೆ ಅಂತ ಹೇಳಿ ನಾವು ಇವತ್ತಿನ ದಿವಸ ರೈತ ಹೋರಾಟದಲ್ಲಿ ಯಾವುದೇ ರಾಜಕಾರಣಿಗಾಗ್ಲಿ ಯಾವುದೇ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಅಂಜದನ ಹೋರಾಟಗಳು ಮಾಡ್ತಾ ಇದೀವಿ. ನಾವು ಪ್ರತಿ ದಿವಸ ಜನರ ಸೇವೆ ಮಾಡ್ತಾ ಇದೀವಿ. ಬಾಬಾಗೌಡರ ಒಂದು ಕನಸು ನನ್ಸಾಬೇಕನ್ನೋದೇ ಇವತ್ತಿನ 80ನೇ ಒಂದು ಹುಟ್ಟಹಬ್ಬದ ಪ್ರಕಾರ ನಾವೊಂದು ಕೆಲವೊಂದು ಜನರಿಗೆ ಗುರುತು ಮಾಡಿ ಒಳ್ಳೆಯ ಒಂದು ಅವರ ಪ್ರಶಸ್ತಿಗಳನ್ನು ಕೊಡೋದ್ರ ಮುಖಾಂತರ ಸೇವಾ ಪ್ರಶಸ್ತಿ ರೈತರಿಗೆ ಯಾರ್ಯಾರು ಇರ್ಬೋದು, ಇನ್ನೂ ಹಲವಾರು ನಾಯಕರನ್ನ ಇಲ್ಲಿ ಮುಂಚೂಣಿ ಕರೆದುಕೊಂಡ ಮತ್ತೊಮ್ಮೆ ಕರ್ನಾಟಕದೊಳಗೆ ಒಂದು ರೈತ ಕ್ರಾಂತಿಯನ್ನು ಮಾಡ್ಬೇಕನ್ನುವಂತ ಬಾಬಾಗೌಡರ ಕನಸನ್ನ ನನಸು ಮಾಡ್ಬೇಕಂತ ಉದ್ದೇಶದಿಂದ ಇವತ್ತೆಲ್ಲ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿದೀವಿ. ಈ ವೇದಿಕೆಯಲ್ಲಿ ಭಾಗ ತಗೊಂಡಂತವ್ರು, ಅವ್ರ ಜೊತೆ ಹೋರಾಟ ಮಾಡಿದಂತವ್ರು ಹೋದಾರು, ಕೆಲವು ಜನ ಹೊಸದಾಗಿ ಬಂದಾರ. ಆ ಹೊಸದಾಗಿ ಬಂದವ್ರು ಇದು ಯಾಕಪ್ಪ ರೈತ ಚಳವಳಿ ಅಂದ್ರೆ ಏನ, ಕೇವಲ ಹಸಿರು ಶಾಲ್ ಹಾಕೊಂಡ ಏನ್ ಸಾಲ ಮುನ್ಗಸಾಕ್ ಹುಟ್ಟಿದಂತ ಸಂಘಟನೆ ಅಲ್ಲ. ಇದು ನಿಜವಾಗಿ ಯಾರು ಬೆವರು ಸುರಿಸಿ ಭೂಮಿಯೊಳಗ ಈ ದೇಶದೊಳಗ ಯಾರು ಬೆವರು ಸುರಿಸಿ ದುಡಿತಾರಲ್ಲ ಅವ್ರು ಮಾತ್ರ ಬಡವರಾಗಿ ಉಳಿದಾರ. ಏನು ದುಡಿಲಾರದಂತ ಜನ ಮಾತ್ರ ದೇಶದೊಳಗೆ ವಿಮಾನ ಮೇಲೆ ಹೆಲಿಕಾಪ್ಟರ್ ಮೇಲೆ ಅಡ್ಡಾಡಕತ್ತಾರಲ್ಲ. ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರು ಸಹ ಬಂದು
ಅವರ ಒಂದು ಮೂರ್ತಿಗೆ ಮಾಲಾರ್ಪಣೆ ಮಾಡಿದ್ದಾರೆ. ಬನ್ನಿ ಅವ್ರ ಜೊತೆ ಡಿಸ್ಕಷನ್ ಮಾಡೋಣ. ಸರ್ ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ನಿಮ್ಮ ಒಂದ್ ರೀತಿ ರಾಜಕೀಯ ಹೊರತು ಅಲ್ಲದೆ ರೈತಪರ ಹೋರಾಟಗಳಲ್ಲಿ ನಿಮ್ಗೆ ವಿಶೇಷವಾಗಿ ಸಾಕಷ್ಟು ಮಾರ್ಗದರ್ಶಿ ಆಗಿದ್ರು, ತುಂಬಾ ಹತ್ರದಿಂದ ಬಲ್ಲೆ. ಡೆಫಿನೆಟ್ಲಿ ಸುಮಾರು 80ರ ದಶಕದಿಂದ ಹಿಡ್ಕೊಂಡು ಅವರ ಲಿಂಗೈಕ್ಯ ದಿವಸವರೆಗೆ ಅವ್ರ ಇದ್ರ ಮೇಲೆ ನಮ್ಮ ಫ್ಯಾಮಿಲಿ ಸಂಪರ್ಕ ಮೊದಲಿನಿಂದ ಇದ್ದಂತ. ಯಾಕಂದ್ರೆ ನಮ್ಮ ತಂದೆ ಮತ್ತು ಅವ್ರು ಒಳ್ಳೆಯ ಸ್ನೇಹಿತರಾಗಿದ್ರು. ಅವಾಗಿನ ಕಾಲದಿಂದ ಹಿಡ್ಕೊಂಡು ಇವತ್ತಿನವರೆಗೂ ಆ ಫ್ಯಾಮಿಲಿ ಜೊತೆ ನಮ್ಮ ಸಂಪರ್ಕ ಐತಿ. ಅದ್ರ ಜೊತೆಗೆ ಆ ರೈಟ್ ಹೋರಾಟದಲ್ಲಿ ಕೂಡ ನಮ್ಮ ತಂದೆನ ಪಾತ್ರ ಕೂಡ ಅವ್ರ ಜೊತೆ ಇದ್ದಂಥವ್ರು. ಹೀಗಾಗಿ ಅದು ಮುಂದುವರೆದಂಥ ಭಾಗ ಇದೆ ಸೆಕೆಂಡ್ ಅಂತಂದ್ರೆ. ಮತ್ತೆ ನನಗೂ ಸಾಕಷ್ಟು ಸಲಹೆ ಸೂಚನೆಗಳು ತಮ್ಮ ಜೀವತಾವಧಿಯಲ್ಲಿ ಕೊಟ್ಟಿದ್ರು. ಒಳ್ಳೆಯ ಸಲಹೆಗಳನ್ನ ಕೊಡ್ತಿದ್ರು, ರೈತರ ಪರವಾಗಿದ್ದಂಥ ಸಲಹೆಗಳನ್ನ ಕೊಡ್ತಿದ್ರು. ಇಂತಿಂಥವು ಆಗಬೇಕು, ಇಂತಿಂಥವು ಆಗಬಾರ್ದು, ಇವು ಮಾರಕ, ಇವು ಒಳ್ಳೆವು, ಈ ರೈತ ಕುಲಕ್ಕೆ ಅನ್ನುವಂಥದ್ದನ್ನ ತಿಳುವಳಿಕೆ ಹೇಳ್ತಿದ್ರು. ಡೆಫಿನೆಟ್ಲಿ ಈಗ ಭಾಳಷ್ಟು ಹೋರಾಟದಲ್ಲಿ ಕೂಡ ನಾನು ಸಕ್ರಿಯವಾಗಿ ಪಾಲ್ಗೊಳ್ತಿದ್ದೀನಿ. ರೈತರಿಗೆ ಬಹುತೇಕ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವರಿಗೆ ಹಾಕಿಕೊಂಡಂಥ ಬೇಡ ಅವ್ರು ಇಟ್ಕೊಂಡಂಥ ವಿಚಾರಗಳನ್ನ ಸರ್ಕಾರಕ್ಕೆ ಮುಟ್ಟಿಸಲ್ಲಿ ಎಲ್ಲರೂ ವಿಫಲಾಗಿದೆ. ಇವತ್ತಿವರೆಗೂ ಯಾವುದೂ ಒಳ್ಳೆ ಸಿಕ್ವಲ್ತು. ಅವ್ರು ಇಟ್ಕೊಂಡಂಥ ಆ ನೇಚರ್, ಅವು ಏನು ರೈತರಿಗೆ ಬೇಕಾದಂಥ ಸರ್ಕಾರದಿಂದ ಸೌಲಭ್ಯಗಳಾಯ್ತು, ಪಾಲಿಸೀಸ್ ಆಯ್ತು, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಏನೇನು ಎಲ್ಲೆಲ್ಲಿ ಸರ್ಕಾರ ಎಡವತ್ತೈತಿ, ಎಲ್ಲೆಲ್ಲಿ ರೈತರು ಎಡವತ್ತವು, ಪಾಲಿಸೀಸ್ ಸೆಂಟ್ರಲ್ ಗೌರ್ಮೆಂಟ್ದು, ಇಂಟರ್ನ್ಯಾಷನಲ್ ಪಾಲಿಸೀಸ್, ಅದ್ರ ಜೊತೆಗೆ ರಾಜ್ಯ ಸರ್ಕಾರದ ಮತ್ತು ಎಲ್ಲ ದೃಷ್ಟಿಕೋನ ಎಲ್ಲ ಒಳ್ಳೆ ವಿಚಾರಗಳನ್ನ ಓದ್ಕೊಂಡವರು, ಎಲ್ಲ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಬಲ್ಲವ್ರು ಅಂಥವ್ರಾಗಿದ್ರು. ಜಗಬೇಕಾಗಿತ್ತು ಇನ್ನಷ್ಟು ಸಂಘಟನೆ ತೀವ್ರವಾಗಿ ಮಾಡ್ಕೊಂಡ ಹೋರಾಟದ ಫಲವಾಗಿ ಇನ್ನೇನಾದ್ರೂ ಸಿಗ್ತಿತ್ತು. ಬಟ್ ಹಾಕಿ ಕೊಟ್ಟಂತ ಆದರ್ಶಗಳು ಇವತ್ತಿನ ದಿನಮಾನದಾಗ ಆಗಿನ ರೈತ ಇದೊಂದು ಬಹಳ ಶಕ್ತಿ ಇದೆ ನಿಜವಾಗ್ಲೂ. ಇವತ್ತ ನಾನ್ ತಮಗ್ ಒಂದ್ ಹೇಳೋದಂದ್ರೆ ವ್ಯಕ್ತಿ ಹಾಗೂ ವ್ಯಕ್ತಿತ್ವಕ್ಕೆ ಎರಡ ವ್ಯತ್ಯಾಸ ಐತಿ. ವ್ಯಕ್ತಿಗೆ ವ್ಯಕ್ತಿತ್ವ ಐತಂದ್ರ ಅವ 100 ಕಾಲ್ ಬಾಳ್ತಾನ, ಅದ ವ್ಯಕ್ತಿತ್ವ ಇಲ್ಲದ ವ್ಯಕ್ತಿ ಇದ್ದು ಸತ್ತಂಗ. ಆದ್ರೆ ಇವತ್ ಬಾಬಾ ಕೂಡ ಅಜ್ಜ ನಮ್ ಜೊತೆ ಇಲ್ಲ ಅನ್ನೋದು ಅಂದ್ಬಿಟ್ರೆ ಅವ್ರು ಹಾಕೊಟ್ಟಂತ ಎಲ್ಲ ನಮಗ ದಾರಿಗಳು ಇವತ್ತ ಬಹಳ ಒಳ್ಳೆ ರೀತಿಯಿಂದ ಅವರೆಲ್ಲ ನಮಗ ದಾರಿ ತೋರಿಸ್ಕೊಟ್ಟಾರ. ನಿಜವಾಗ್ಲೂ ಅಂತ ಒಂದು ಧೀಮಂತ ನಾಯಕ ಇನ್ನೂ ಇದ್ರೆ ಇನ್ನೂ ಎಲ್ಲ ನಂದು ರೈತ ಕುಲಕ್ಕಾಗಿರ್ಬೋದು ಎಲ್ಲ ನಮಗೊಂದು ಆಸರೆ ಆಗಿರ್ತಿದ್ರು. ನಿಜವಾಗ್ಲೂ ಇವತ್ತು ಅವ್ರ ಹುಟ್ಟು ಹಬ್ಬ. ಅವ್ರು ಇಲ್ಲ ಅಂದ್ರೆ ಸಹಿತ ಇವತ್ತು ಎಲ್ಲ ಒಂದು ನಮ್ಮ ಹಿರಿಯರಾಗಿರ್ಬೋದು ಎಲ್ಲ ಸಹೋದರ ಕುಡ್ಕೊಂಡು ಇವತ್ತು ಅವ್ರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನ ಇವತ್ತು ಬಹಳ ಯಶಸ್ವಿ. ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಪ್ರದೀಪ್ ಮೇಲಿನಮನಿ ಹಾಗೂ ಜನಪ್ರಿಯ ಪತ್ರಕರ್ತ ಬಸವರಾಜು ಹಾಗೂ ಎಪಿಎಂಸಿ ಅಧಿಕಾರಿಗಳನ್ನು ಸನ್ಮಾನಿಸಿ ಒಟ್ಟಾರೆ ಅದ್ಧೂರಿಯಾಗಿ ಅಪಾರ ಅಭಿಮಾನಿಗಳ ನಡುವೆ ಬಾಬಾಗೌಡ ಪಾಟೀಲರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್ ಬಸವರಾಜು, ರಾಜ್ಯ ಉಪಸಂಪಾದಕ, ಭಾರತ ವೈಭವ ನ್ಯೂಸ್, ಬೈಲೊಂಗಲ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.